ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ಇವತ್ತು ಬಿಳಿ ಮೂಲಂಗಿ ಕಾಯಿ ಇರ್ತಾವ್ರಲ್ಲ, ರೊಟ್ಟಿ ಸಂಗಟ ತಿನ್ನು ಅದ್ರದ್ದು ಪಲ್ಯ ಮಾಡೋದೈತಿ. ಬಡ್ಡಿಗೆ ಪಲ್ಯ ಇರ್ತೈತಿ ಅಲ್ರಿ. ಇಲ್ಲಿ ಒಂದು ಸೂಡ ಪಲ್ಯ ತೊಗೊಂಡನು. ಆಮೇಲೆ ಇಲ್ಲೊಂದು 4 ಮೆಣಸಿನ್ಕಾಯಿ ತೊಗೊಂಡನ್ರಿ. ಒಂದು ಬೆಳ್ಳುಳ್ಳಿ ಗಡ್ಡೆ ಐತಿ. ಆಮೇಲೆ ಈ ಕಡೆ ಹೆಸರು ಬೇಳೆ ತೊಗೊಂಡು ನೋಡ್ರಿ. ಈ ಥರ ಎಲ್ಲ 2-3 ಸಲ ತೊಳೆದು ನೆನಿಲಕ್ಕೆ ಇಡೋನು. ಒಂದು 15 ನಿಮಿಷ ನೆನಿಲವು. ಅಷ್ಟೊತ್ತನ ಪಲ್ಯ ಸೋಸ್ಕೊಳ್ಳೋನು ನೋಡ್ರಿ. ಈ ರೀತಿ ಬಿರ್ಸಿ ಅಂತ ಹಿಂದಿಂದ ಎಲ್ಲ ಕಡ್ದೊಗಿಬೇಕು. ಮುಂದಿಂದ ಅಷ್ಟೇ ಎಳಿದು ತೊಗೋಬೇಕು. ರಾಜಗಿರಿ ಪಲ್ಯ ಥರ ಈಗ ಅಷ್ಟು ಸೋಸ್ಕೊಂಡಿದ್ದು ಆಗೈತಿ ರೀ. ಇದು ಪಲ್ಯ ಇದನ್ನ ಏನು ಮಾಡೋನು, ಈಗ ಚಾವ್ಯಾಗ ತೊಗೊಂಡು ಹೋಗಿ ನೀರಿಗೆ ಎಲ್ಲ ತೊಳಿನ್ರಿ. ತಣ್ಣೀರು ಹಾಕಿ 2-3 ಸಲ ಸ್ವಚ್ಛ ಹಿಂಗೆ ಏನು ಮಾಡ್ಬೇಕ್ರಿ, ಎಲ್ಲ ಮ್ಯಾಗಿಂದೆಲ್ಲ ಹೊಲಸು ಹೋಗ್ಬೇಕು ಮಣ್ಣದು. ಆ ರೀತಿ ತೊಳ್ಕೊಂಡು ಇದನ್ನು ತೊಳೆದು ಒಂದು ಚಾನಿಯಾಗ ಹಾಕಿಡೋ. ನೀರು ಬಸಿಲಿ ಹಿಂದಿಂದ ಏನು ಮಾಡೋಣ, ಚಾಕುದ್ಲಿ ಹೊಳ್ಕೊಳ್ದೈತ್ರಿ. ಈಗ ನೋಡ್ರಿ, ಅದೆಲ್ಲ ನೀರು ಬಸ್ತೈತಿ. ಈ ರೀತಿ ಚಾಕುದ್ಲಿ ಕಟ್ ಮಾಡ್ಕೊಳಕತ್ತಾನ, ಹೊಳ್ಕೊಳಕತ್ತಾನ. ನಿಮ್ಮ ಮನ್ಯಾಗ ಇಳಿಗಿದ್ರೆ ಇಳಿಗಿಲಿ ಹೊಳ್ಕೊರಿ, ಕುಡಿಗೆಲಿದ್ರೆ ಕುಡಿಗೆಲಿ, ಇಲ್ಲಿಕಂದ್ರೆ ಚಾಕುದ್ಲಿ. ಈಗ ಅಷ್ಟು ಏನು ಮಾಡ್ತಾನೆ, ಇದೇ ರೀತಿ ಇದನ್ನು ಪಲ್ಯ ಎಲ್ಲ ಏನು ಮಾಡ್ಕೊತಾನೆ ರೀ, ಹೊಳ್ಕೊತನು. ಈಗ ನೋಡ್ರಿ, ನಾ ಪಲ್ಯ ಎಲ್ಲ ಏನು ಮಾಡಿನೂ ಹೊಳ್ಕೊಂಡನು. ಈ ರೀತಿ ಪರಾತ್ನಾಗ ತೋರ್ಸಾತಾನೆ ನಿಮ್ಗೆ. ಆ ಕಡೆ ಗ್ಯಾಸಿನ ಮೇಲೆ ನೀರು ಕಾಯ್ಲಕ್ಕೆ ಇಟ್ಟಿನ್ರಿ. ಅವು ನೀರು ಹೆಸರು ಬಂದವ. ಹೆಸರು ಬಂದ ನೀರಿಗೆ ಏನು ಮಾಡೋನು, ಇದೇನು ಪಲ್ಯ ಐತ್ರಲ್ಲ ಮೂಲಂಗಿ ಪಲ್ಯ, ಅಷ್ಟು ಹಾಕೊಂಡು ಈ ರೀತಿ ಏನು ಮಾಡಬೇಕು, ಕಡ್ಚಿಲೆ ತೆಳಗಿನ ಮ್ಯಾಗಿನ ತೆಳಗ ಮಾಡ್ಕೋಬೇಕು. ಅಷ್ಟೊತ್ತನ ಈ ಕಡೆ ಮೆಣಸಿನ್ಕಾಯಿ, ಉಪ್ಪ, ಜೀರಿಗೆ ಜಜ್ಕೊಂಡು ಬರೀ ಪಲ್ಯಗೆ ನೋಡ್ರಿ. ಜೀರಿಗೆ, ಉಪ್ಪ, ಮೆಣಸಿನ್ಕಾಯಿ ಹಾಕೊಂಡು ಈ ರೀತಿ ನಾ ಕಲಬುತ್ತಿ ಕಲ್ಲಾಗ ಜಜ್ಕೊಳಕತ್ತನ್ರಿ. ಭಾರಿ ಟೇಸ್ಟ್ ಆಕತ್ರಿ ಕಲಬುತ್ತಿ ಕಲ್ಲಾಗ ಜಜ್ಜಿದ್ದು ಮೆಣಸಿನ್ಕಾಯಿ. ಆ ಕಡೆ ಹಂಗೆ ಕೈಯಾಡ್ಸ್ತಿರ್ಬೇಕ್ರಿ ಪಲ್ಯ ಕುದಿಲಿ. ಅದು ಅಂದ್ರೆ ಈ ರೀತಿ ಜಜ್ಕೊಂಡ್ವಿ ಅಂದ್ರೆ ಟೇಸ್ಟ್ ಬರ್ತೈತಿ ಪಲ್ಯಗೆ. ನೋಡ್ರಿ, ಈಗ ಕುದ್ದತಿಲ್ಲ ಅಂತ ನೋಡೋಣ ಬರ್ರಿ. ನೋಡ್ರಿ, ಒಂದು ಏಟ್ ಹೆಚ್ಚಿಗೆ ನೋಡಿದ್ನೆ ಮ್ಯಾತ್ಗೆ ಐತಿ. ಕುದ್ದತಿ ಭಾಳ ಕುದಿಸ್ಲಕ್ಕೆ ಹೋಗ್ಬೇಡ್ರಿ. ಇದನ್ನೊಂದು ಪರಾತ್ನಾಗ ತಗೊಂಡು ಇದಕ್ಕೆ ತಣ್ಣೀರು ಹಾಕಿ ಕೈಲಿ ಎಲ್ಲ ಹೆಂಡ್ಕೋಬೇಕ್ರಿ ಅದನ್ನು. ನೋಡ್ರಿ, ಪುಂಡಿ ಪಲ್ಯ ಹೆಂಗೆ ಮಾಡ್ತಿರಲಿಲ್ಲ, ಹೆಂಡ್ಕೋತಿರ್ಲಿ, ಹಂಗೆ ಹೆಂಡ್ಕೋಬೇಕು. ಈ ರೀತಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಪುಂಡಿ ಪಲ್ಯ ಭಾರಿ ಫೇಮಸ್. ಹಿಂಗೆ ಹಿಂಡೆ ಮಾಡ್ತಾರೋ. ಈಗ ಕಡಾಯಿ ಕಾಯ್ಲಕ್ಕೆ ಇಟ್ಟನು. ಅದಕ್ಕೊಂದು ಏನು ಮಾಡಿನ, ಎಣ್ಣೆ ಹಾಕಿನ ಒಂದು 2 ಸ್ಪೂನ. ಅದು ಎಣ್ಣೆ ಕಾಯಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡು ಇದನ್ನೆಲ್ಲ ಪಲ್ಯ ಏನು ಮಾಡ್ಕೊಂಡು ಅದ್ರೊಳಗೆ ಹೋಗಿ ಹಾಕ್ಕೊಳ್ದೈತಿ. ಈಗ ನೋಡ್ರಿ, ಬೆಳ್ಳುಳ್ಳಿ ಎಣ್ಣೆ ಕಾದೈತಿ ಹಾಕಿನೂ ಇದು ಗೋಲ್ಡನ್ ಕಲರ್ ಬರ್ರಿ ಚಂದಂಗೆ. ಭಾಳ ಹೊತ್ತಿಸ್ಲಕ್ಕೆ ಹೋಗ್ಬೇಡಿ. ಗೋಲ್ಡನ್ ಕಲರ್ ಬಂದೈತಿ. ಅದಕ್ಕೆ ಹಸಿ ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪ ಏನು ಕೊಟ್ಟಿನ್ಲಿ ಅದನ್ನು ಹಾಕೊಂಡು ಅದು ಹಸಿ ವಾಸನೆ ಹೋಗಲಿ ಮೆಣಸಿನ್ಕಾಯಿ ಹುರ್ಕೊಂಡು. ಈಗ ಎಲ್ಲ ರೆಡಿ ಆಗೈತಿ, ಹುರಿದೈತ್ರಿ ಅದು ಹಸಿ ಮೆಣಸಿನ್ಕಾಯಿ. ಈಗ ಅದಕ್ಕೆ ಉಪ್ಪು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪ. ನಿಮ್ಮ ಮನ್ಯಾಗ ಎಷ್ಟು ಇರ್ತಿರಲ್ಲ ಅಷ್ಟು ಹಾಕೋರಿ. ನಾವು ಕಡಿಮೆ ತಿಂತೀವಿ, ಅದಕ್ಕೆ ಕಡಿಮೆ ಹಾಕೊಂಡನು. ಈಗ ಇದಕ್ಕೆ ಏನು ಮಾಡೋನು, ಇದು ಪಲ್ಯ ಐತಿರಲ್ಲ ಎಲ್ಲ ಇದನ್ನು ಈ ರೀತಿ ಪಲ್ಯ ಎಲ್ಲ ಹಾಕೊಂಡು ತೆಳಗ ಮ್ಯಾಗ ಮಾಡ್ಕೋಬೇಕು. ಅದಕ್ಕೆ ಚಂದಂಗೆ ಬೆಳ್ಳುಳ್ಳಿ ವಾಸನೆ ಹತ್ತಬೇಕು. ಒಂದು 2 ನಿಮಿಷ ಹುರ್ಕೋಬೇಕು ಎಣ್ಣೆಯಾಗ. ಈಗ ಹುರ್ಕೊಂಡಿದ್ದಾಗೈತಿ. ಇದಕ್ಕೆ ಹೆಸರು ಬೇಳೆ ನೆನೆಸ್ಲಾಕೆ ಇಟ್ಟಿನ್ರಿ. 15 ನಿಮಿಷ ಆಗೈತಿ. ಚಂದ ನೆನೆದಾವು. ನೀರು ಮತ್ತು ಬೇಳೆ ಕೂಡಿ ಹಾಕಕತ್ತನ. ಈಗ ಇದನ್ನೆಲ್ಲ ಹಾಕಿ ಈ ರೀತಿ ಏನು ಮಾಡಬೇಕು, ತೆಳಗ ಮೇಲೆ ಮಾಡಿ ಇದಕ್ಕೊಂದು ಪ್ಲೇಟ್ ಮುಚ್ಚಿ ಒಂದು 3-4 ನಿಮಿಷ ಬಿಡಬೇಕು. ಅದೆಲ್ಲ ಬೇಳೆ ಎಲ್ಲ ಕುದೀತಿ. ಇದ್ರೊಳಗೆ ಉಪ್ಪ ಖಾರ ಸೇರ್ತೈತಿ. ಈಗ ನೋಡೋಣ ಬರ್ರಿ, 3-4 ನಿಮಿಷ ಆಗೈತಿ. ನೋಡ್ರಿ, ಎಲ್ಲ ನೀರೆಲ್ಲ ಅಟ್ಸ್ಯಾವು, ಬೇಳೆ ಜಕ್ಕೊಂಡೈತಿ. ಎಷ್ಟು ಚಂದ ಪಲ್ಯ ರೆಡಿ ಆಗೈತಿ ನಮ್ದು. ಈಗ ತಾಟಿಗೆ ಹಸ್ತನ ಪಲ್ಯ ರೆಡಿ ಆಯ್ತು. ಮೂಲಂಗಿ ಪಲ್ಯ, ಮೂಲಂಗಿ ಕಾಯಿ, ಹಿಂಡಿ, ಹಸಿ ಮೆಣಸಿನ್ಕಾಯಿ, ಚಪಾತಿ ರೆಡಿ ಆಯ್ತು. ನೋಡ್ರಿ, ನಾನು ವಿಡಿಯೋ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಆಗೋಣ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.